ಕನ್ನಡ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರೋಂಥದ್ದು. ಅವರು ಈಗ ಮೊನ್ನೆ ತಾನೇ ಈಗ ದಿಲೀಪ್ ರಾಜ್ ಅವರು 46ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಸೀರಿಯಲ್ ರಂಗಕ್ಕೆ ಇದೇ ಒಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರೋಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಇದೇ ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿದಂಥ ಮತ್ತೊಬ್ಬರು ಕನ್ನಡದ ಖ್ಯಾತ ನಾಯಕಿ ನಟಿಯೊಬ್ಬರು ಇದೀಗ ಕೊನೆಯುಸಿರೆಳೆದಿರೋಂಥದ್ದು. ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು. ಕೇವಲ 27ನೇ ವಯಸ್ಸಿನೆಲ್ಲ ಕೊನೆಯುಸಿರೆಳೆದಿರೋಂಥದ್ದು. ಹಾಗಾದರೆ ಯಾರಪ್ಪ ಈ ನಟಿ ಅಂತ ನಾವು ನೋಡ್ತಾ ಬಂದರೆ ನಂದಿನಿ ಅಂತ. ಇನ್ನು ನಂದಿನಿ ಅವರು ನೀನಾದಿನ ಸೀರಿಯಲ್ಲು ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲೂ ಕೂಡ ನಾಯಕಿಯಾಗಿ ಅಭಿನಯಿಸಿದಂಥವ್ರು. ಚರಣದಾಸಿ ಇರ್ಬೋದು, ಮಂಗಳಗೌರಿ ಮದುವೆ ಇರ್ಬೋದು, ಕನ್ನಡತಿ ಸೀರಿಯಲಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದರು. ಇಂಥ ಅದ್ಭುತವಾದಂಥ ಮಾಡ್ತಿದ್ದಂಥ ಇವರು ಇತ್ತೀಚೆಗೆ ತಮಿಳು ಮತ್ತು ತೆಲುಗು ಸೀರಿಯಲ್ನಲ್ಲೂ ಕೂಡ ನಾಯಕಿಯ ಪಾತ್ರದನ್ನು ಕೂಡ ನಿಭಾಯಿಸ್ತಿದ್ರು. ಇತ್ತೀಚೆಗೆ ಅವರ ತಂದೆ ಕೂಡ ತೀರಿ ಹೋಗಿದ್ದರು. ಇನ್ನು ಅವರ ತಂದೆಯ ಸರ್ಕಾರಿ ಕೆಲಸವನ್ನು ನೀನೇ ಮಾಡಬೇಕು, ಸೀರಿಯಲ್ ಸಿನಿಮಾ ಎಲ್ಲ ಬಿಟ್ಟು ಬಾ ಅಂತ ಹೇಳಿ ತಾಯಿ ತುಂಬಾ ಹೇಳಿದಂತೆ. ಅದಕ್ಕಾಗಿ ಸೀರಿಯಲ್ ಸಿನಿಮಾವನ್ನು ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಬರೋದಿಲ್ಲ, ನಾನು ನಾಯಕಿಯಾಗಿ ನಾನು ಬೆಳ್ಳಿತೆರೆಯಲ್ಲಿ ಕೂಡ ಮಿಂಚಬೇಕು ಅನ್ನೋ ಕನಸುಗಳನ್ನ ಇಟ್ಕೊಂಡಿದ್ದೀನಿ ಅಂತಲೂ ಕೂಡ ಸಾಕಷ್ಟು ಹೇಳಿದ್ರಂತೆ. ಅದು ಕೂಡ ಅವ್ರ ತಾಯಿ ಒಪ್ಕೊಳ್ದಿರೋದಕ್ಕೆ ಕಾರಣದಿಂದಾಗಿ ನಂದಿನಿಯವರು ಸಾಕಷ್ಟು ಬೇಸರ ವ್ಯಕ್ತಪಡಿಸಿ ಇದ್ದಂಥ ಪಿ ಜಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಸರಿ.